ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಿಂದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಸೋಲುವ ಮೂಮೆಂಟ್ ಹಂತಕ್ಕೆ ಬಂದಿತ್ತು. ಬಟ್ ಅಲ್ಲಿ ಹೆಂಗೋ ಮಾಡಿ ಟೀಮ್ ಇಂಡಿಯಾ ಗೆದ್ದು ಒಳ್ಳೆ ಕಂಬ್ಯಾಕ್ ಮಾಡಿತ್ತು. ಎರಡನೇ ಒಂದು ODI ಪಂದ್ಯ ಯಾವ ಒಂದು ವೆನ್ಯೂದಲ್ಲಿ ನಡೀತೆ, ಟೈಮಿಂಗ್ ಯಾವ ಗಂಟೆಗೆ ನಡೀತೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಎರಡು ತಂಡಗಳ ಆಟಗಾರ ಪಟ್ಟಿಯನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಟೀಮ್ ಇಂಡಿಯಾದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತವೆ. ಈ ಒಂದು ಇಂದು ಮಧ್ಯಾಹ್ನ 1:30ಕ್ಕೆ ನಡೀತೈತೆ ಅಂತ ಹೇಳ್ಬೋದು. ಈ ಪಂದ್ಯ ಎಲ್ಲಿ ನಡೀತೈತಪ್ಪ ಅಂದರೆ ರಾಜ್ಕೋಟ್ ಸ್ಟೇಡಿಯಂದಲ್ಲಿ ನಡೀತೈತೆ. ನ್ಯೂಜಿಲೆಂಡ್ ತಂಡದ 11 ಆಟಗಾರರ ಪಟ್ಟಿಯನ್ನು ನೋಡೋಣ. ಇವಾಗ ನಾವು ನ್ಯೂಜಿಲೆಂಡ್ ಆಟಗಾರರ ಓಪನಿಂಗ್ ಸ್ಟಾರ್ಟಲ್ಲಿ ಯಾರು ಬರ್ತಾರೆ, ಡೆವನ್ ಕಾನ್ವೆ ಅವರು ಬರ್ತಾರೆ. ಹಿಂದಿನ ಪಂದ್ಯದಲ್ಲಿ ಒಂದು ಹಾಫ್ ಸೆಂಚುರಿ ಹೊಡೆದು ಅವರು ಫಾರ್ಮಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಎರಡನೇ ಪೊಸಿಷನ್ನಲ್ಲಿ ನಿಕೋಲಸ್ ಅಂತ ಬರ್ತಾರೆ. ಇವರು ಹಿಂದಿನ ಪಂದ್ಯದಲ್ಲಿ ತಾವು ಆಡಿದಕ್ಕಂಥ ಮೊದಲನೇ ಪಂದ್ಯದಲ್ಲೇ ನಮ್ಮ ಇಂಡಿಯಾದ ವಿರುದ್ಧ ಒಂದು ಹಾಫ್ ಸೆಂಚುರಿ ಹೊಡೆದಿರೋ ಅಂತ ಹೇಳ್ಬೋದು. ವಿಲ್ ಹೆಂಗ್ ಅಂತ ಬರ್ತಾರೆ, ಇವರು ಸ್ವಲ್ಪ ಡೀಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾಲ್ಕನೇ ಪೊಸಿಷನ್ನಲ್ಲಿ ಮಿಚೆಲ್ ಅಂತವ್ರು ಬಂದಿದ್ದಾರೆ. ಇವರು ಜಸ್ಟ್ ಸೆಂಚುರಿಯನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಐದನೇ ಒಂದು ಪೊಸಿಷನ್ ಗೇನ್ ಫಿಲಿಪ್ ಅಂತ ಬರ್ತಾರೆ. ಇವರು ಭಯಾನಕ ಫೀಲ್ಡರ್, ಗನ್ ಫೀಲ್ಡರ್ ಅಂತ ಆಗಿದ್ದಾರೆ ಅಂತ ಹೇಳ್ಬೋದು. ಆರನೇ ಪೊಸಿಷನಲ್ಲಿ ಮಿಚ್ಚೆಲ್ ಹೇ ಅಂತ ಬರ್ತಾರೆ. ಇವರು ಕೀಪರ್ ಆಗಿ ಬರ್ತಾರೆ. ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಹಿಂದಿನ ಪಂದ್ಯದಲ್ಲಿ. ಏಳನೇ ಒಂದು ಪಂದ್ಯದ ಕ್ಯಾಪ್ಟನ್ ಬ್ರೆಸ್ವೆಲ್ ಅಂತ ಬರ್ತಾರೆ. ಇವರು ಡೀಸೆಂಟಾಗಿ ಮಾಡಿದರು, ಬಟ್ ಬಾಲಿಂಗಲ್ಲಿ ಚೆನ್ನಾಗಿ ಓಡಿಸ್ಕೊಂಡ್ಬಿಟ್ರು ಅಂತ ಹೇಳ್ಬೋದು. ಎಂಟನೇ ಪೊಸಿಷನಲ್ಲಿ ಪೌಲ್ಸ್ ಅಂತ ಬರ್ತಾರೆ. ಇವರು ಡೀಸೆಂಟಾಗಿ ಬಾಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂಬತ್ತನೇ ಪೊಸಿಷನ್ನಲ್ಲಿ ಯಾರು ಬರ್ತಾರಪ್ಪ ಅಂತಂದರೆ ಕ್ಲಾರ್ಕ್ ಅಂತ ಬರ್ತಾರೆ. ಹಿಂದಿನ ಪಂದ್ಯದಲ್ಲಿ ಇವರು ಒಂದು ವಿಕೆಟನ್ನು ತೆಗೆದು ಭಾಳ ಎಕನಾಮಿಕ್ ದುಬಾರಿ ಆಗಿದ್ದಾರೆ ಅಂತ ಹೇಳ್ಬೋದು. ಹತ್ತನೇ ಒಂದು ಪೊಸಿಷನ್ನಲ್ಲಿ ಜೆಮಿಸನ್ ಅಂತ ಬರ್ತಾರೆ. ಇವರು ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದರು. ಹಿಂದಿನ ಪಂದ್ಯದಲ್ಲಿ 4 ವಿಕೆಟನ್ನು ತೆಗೆದುಕೊಂಡು ಒಂದು ಕ್ರೂಷಿಯಲ್ ಅಂತ ತಂದಿದ್ದಾರೆ. 11ನೇ ಪೊಸಿಷನ್ನಲ್ಲಿ ಅಶೋಕ್ ಅಂತ ಬರ್ತಾರೆ. ಇವರು ಲೆಗ್ ಸ್ಪಿನ್ನರ್ ಆಗಿ ಇವರು ಚೆನ್ನಾಗಿ ಡೀಸೆಂಟಾಗಿ ಬಾಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಟೀಮ್ ಇಂಡಿಯಾದ 11 ಆಟಗಾರರ ಪಟ್ಟಿಯನ್ನು ನೋಡೋಣ. ನಿಮ್ಮ ಒಂದು 11 ಆಟಗಾರರ ಪಟ್ಟಿ ಯಾವ ಥರ ಇರ್ತದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ. ಟೀಮ್ ಇಂಡಿಯಾದ ಓಪನರ್ ಆಗಿ ಹಿಟ್ ಮ್ಯಾನ್ ಆದಂಥ ರೋಹಿತ್ ಶರ್ಮಾ ಅವರು ಬರ್ತಾರೆ. ಇವರ ಜೊತೆಗೆ ಸಾಥ್ ಕೊಡಲು ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ಬರ್ತಾರೆ. ಇವರಿಬ್ಬರು ಒಳ್ಳೆ ಟಚ್ಚಲ್ಲಿದ್ದರು, ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆಗೋದು ಹೋದ್ರು ಅಂತ ಹೇಳ್ಬೋದು. ಮೂರನೇ ಒಂದು ಪೊಸಿಷನ್ಗಿಂತ ಕಿಂಗ್ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಇವರು ತಮ್ಮ ಒಂದು ಸೆಂಚುರಿಯನ್ನು ಮಿಸ್ ಮಾಡ್ಕೊಂಡ್ರೆ ಅಂತ ಹೇಳ್ಬೋದು. ನಾಲ್ಕನೇ ಒಂದು ಪೊಸಿಷನ್ನಲ್ಲಿ ಶ್ರೇಯಸ್ ಅಯ್ಯರ್ ಅಂತ ಬರ್ತೀವಿ. ಇವರು ಇಂಜುರಿಯಿಂದ ಕಂಬ್ಯಾಕ್ ಮಾಡಿ ಇನ್ನೂ ಒಂದೇ ಒಂದು ರನ್ನಿಂದ ತಮ್ಮ ಹಾಫ್ ಸೆಂಚುರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಐದನೇ ಒಂದು ಪೊಸಿಷನ್ನಲ್ಲಿ KL ರಾಹುಲ್ ಅವರು ಬರ್ತಾರೆ. ಇವರು ಹಿಂದಿನ ಪಂದ್ಯದಲ್ಲಿ 6ನೇ ಒಂದು ಪೊಸಿಷನ್ನಲ್ಲಿ ಬಂದಿದ್ದರು. 6ನೇ ಒಂದು ಪೊಸಿಷನಲ್ಲಿ ಯಾರು ಬರ್ತಾರಪ್ಪ ಅಂತಂದರೆ ರವೀಂದ್ರ ಜಡೇಜಾ ಅವರು ಬರ್ತಾರೆ. ಹಿಂದಿನ ಒಂದು ಪಂದ್ಯದಲ್ಲಿ ಇವರು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ, ಬಟ್ ಈ ಒಂದು ಪಂದ್ಯದ ಯಾವ ಥರ ನೋಡೋಣ. 7ನೇ ಪಂದ್ಯ ವಾಷಿಂಗ್ಟನ್ ಸುಂದರ್ ಬರ್ಬೋದು ಅಂತ ಹೇಳಲಾಗಿದೆ, ಬಟ್ ಇಂಜುರಿ ಸಮಸ್ಯೆ ಆಗಿದೆ ಅವ್ರಿಗೆ. 8ನೇ ಒಂದು ಪೊಸಿಷನ್ನಲ್ಲಿ ಹರ್ಷಿತ್ ರಾಣಾ ಅವರು ಬರ್ತಾರೆ. ಹಿಂದಿನ ಒಂದು ಪಂದ್ಯದಲ್ಲಿ 3 ವಿಕೆಟ್ ತೆಗೆದುಕೊಂಡು ಒಂದು ಕ್ರೂಷಿಯಲ್ ಆಗಿದ್ದರು. 9ನೇ ಪೊಸಿಷನ್ನಲ್ಲಿ ಕುಲ್ದೀಪ್ ಯಾದವ್ ಅವರು ಬರ್ತಾರೆ. ಇವರು ಡೀಸೆಂಟಾಗಿ ಬಾಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. 10ನೇ ಒಂದು ಪೊಸಿಷನ್ನಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಬರ್ತಾರೆ. ಇವರು ಭಾಳ ದಿನ ಆದಮೇಲೆ ಕಂಬ್ಯಾಕ್ ಮಾಡಿಬಿಟ್ಟು ಒಳ್ಳೆ ಬಾಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. 11ನೇ ಪೊಸಿಷನಲ್ಲಿ ಪ್ರಸಿದ್ಧ ಕೃಷ್ಣ ಅವರು ಬರ್ತಾರೆ.